ನಮಸ್ಕಾರ ಕರ್ನಾಟಕ. ಆವಾಗಲೇ ಹೇಳಿದ್ದೆ ಕಿರಿಕಿರ್ತಿ ಬಗ್ಗೆ ಒಂದಷ್ಟು ಡಿಟೇಲ್ಡ್ ರಿಸರ್ಚ್ ಮಾಡಿದ್ದೀವಿ. ಕಿರಿಕಿರ್ತಿ ಯಾಕೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಅಫ್ಕೋರ್ಸ್ ಕೊಲೆಗಾರರ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೂ ಒಂದು ದೊಡ್ಡ ಕುತೂಹಲ. ಸೊ ಯಾರು ಈ ಕಿರಿಕಿರ್ತಿ ಅಂತ ನಾವು ಹುಡ್ಕೊಂಡು ಹೋದ್ವಿ. ಕಿರಿಕಿರ್ತಿ ದಿಸ್ ಲೈವ್ ಈಸ್ ಓನ್ಲಿ ಫಾರ್ ಯು. ಆಗಿನ ಲೈವು MLA ವಿಶ್ವನಿಗೆ. ಓಕೆ, ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಮೂರು ಬಿಟ್ಟು ನಿಂತಿದ್ದೀವಿ. ನ್ಯಾಯ ಸಿಗಲೇಬೇಕು, ಅದರ ಎರಡನೇ ಮಾತೇ ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಏನು ಬೇಕಾರಾಗಲಿ, ಓಕೆ, ಜಸ್ಟಿಸ್ ಸಿಗಲೇಬೇಕು. ಓಕೆ, ಅಲ್ಲಿವರೆಗೂ ನಾವು ಅಷ್ಟೇ, ಯಾರೇ ಬಂದರೂ ನಿಮ್ಮ ದಾರಿ ಸರಿ ಇದ್ರೆ ಬನ್ನಿ, ಇಲ್ಲ ನಿಮ್ಮ ಬಟ್ಟೆ ಅಂತೂ ಬಿಚ್ಚಾಕ್ತೀವಿ, ಲಿಟ್ರಲಿ. ಓಕೆ, ಆ್ಯಂಡ್ ವಿ ವಿಲ್ ಎಕ್ಸ್ಪೋಸ್ ಯು ಟು ದ ಡಾರ್ಕ್. ನಿಮ್ಮ ಬಚ್ಚಿಟ್ಟಿರೋ ಎಲ್ಲ ವಿಚಾರಗಳು ಬೀದಿಗೆ ಬರ್ತದೆ. ನಂದಿದ್ರೆ ಬೇಕಾದ್ರೆ ಹೇಳಿ, ಐ ಆಮ್ ರೆಡಿ. ಬಟ್ ವಿಶ್ವಂದು ಹೇಳಿದ್ರೆ ಆವಾಗಲೇ MLA ವಿಶ್ವನ್ 200 ಕಾರ್ ಹಾಕೊಂಡು ಹೋಗ್ತಂತೆ. ಮಾನ ಮರ್ಯಾದಿಲ್ಲ ಅವನಿಗೆ. ಒಕ್ಕಲಿಗರ ಬೆಲ್ಟಲ್ಲಿ ಒಬ್ಬ ರೆಡ್ಡಿನ 4 ಟರ್ಮ್ ಗೆಲ್ಸವ್ರೆ ಈ ನಾರ್ತ್ ಒಕ್ಕಲಿಗರು. ನಿಮ್ಮನ್ಗೆ ಏನು ಹೇಳ್ಬೇಕು, ಬರೀ ಬಾಡಿಗೆ ಮನೆ, ಬಡ್ಡಿ ದುಡ್ಡು, ಒಂದೊಂದು ಅರ್ಧ kg ಮೈ ಮೇಲೆ ವಡಿಗಳು ಹಾಕೊಂಡು ದೊಡ್ಡದಾಗಿ ಬಂಡದೇವರು ಊರ್ದೇವ್ರು ಮಾಡಕ್ ಸರಿ ನೀವು ಒಕ್ಕಲಿಗರು. ಅಲ್ಲಯ್ಯ, ಆ ಯಲಾಂಗದಲ್ಲಿ ಯಾವನ ಒಕ್ಕಲಿಗರ ನಿಲ್ಸಿ ಗೆಲ್ಸಿ, ಇವನು ರೆಡ್ಡಿ, ವಿಶ್ವನಾಥ್ ರೆಡ್ಡಿ MLA 200 ಕಾರ್ ಹಾಕೊಂಡು ಎಲ್ಲ ಇದೇ ತರ ಆಗ್ಬಿಟ್ರು. ಏನೋ ಆ ವಿಚಾರ ಹಂಗಿರ್ಲಿ. ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಿರಿಕಿರ್ತಿ ಹೆಸರು, ನಿಜವಾದಂತ ಹೆಸರು ಕಿರಿಕಿರ್ತಿ ಅಲ್ಲ, ಕೀರ್ತಿ ಶಂಕರ್ ಘಟ್ಟ ಅಂತ. ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಕೀರ್ತಿ ಶಂಕರ್ ಘಟ್ಟದಲ್ಲಿ ಓದಿದ್ದು. ಮಲೆನಾಡಿನ ಹುಡುಗ, ಶೆಟ್ರು ಹುಡುಗ ಅನ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಶೆಟ್ರು, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಆದ್ರೆ ಹೆಣ್ಮಕ್ಳ ವಿಚಾರ ಬಂದ್ರೆ ಈ ಒಂದು ಶಂಕರ್ ಘಟ್ಟದ ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ಟ, ಯಾಕೆ ಶಂಕರ್ ಘಟ್ಟ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಕುವೆಂಪು ಯೂನಿವರ್ಸಿಟಿನಲ್ಲಿ ಕೀರ್ತಿಗೆ ಸಂಬಂಧಪಟ್ಟಂತವ್ರು ಓದ್ತಾ ಇದ್ದಾರೆ ಈಗ್ಲೂನು. ಕೀರ್ತಿಯವರ ಇತಿಹಾಸವನ್ನ ಸ್ವಲ್ಪ ಹಿಂಗ್ ಕೆದಕಿದ್ದೀವಿ. ಗೊತ್ತಿಲ್ಲ, ಕೀರ್ತಿ ಸ್ಪಷ್ಟನೆ ಕೊಡಬೇಕು. ಕೀರ್ತಿ ಶಂಕರ್ ಘಟ್ಟ, ನೀನ್ ಯಾಕೆ ಈ ರೀತಿ ಅಂತ ನಾವು ಹುಡುಕ್ತಾ ಹೋದ್ರೆ ಒಂದು ದೊಡ್ಡ ಬೆಟ್ಟನೇ ಸಿಕ್ತು ಕಿರಿಕೀರ್ತಿ ಬಗ್ಗೆ. ನಾನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಹೇಳೇಬೇಕು, ಹೇಳ್ಬಿಡ್ತೀನಿ. ನಾನು ಬಾಯಿ ಸರಿ ಇಲ್ಲ. ಓಕೆ, ಆಮೇಲೆ ಒಂದಂತೂ ನಿಜ, ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟಾಗಿ ಇಟ್ಕೊಂಡ್ಬನ್ನಿ. ಅದರ್ವೈಸ್ ಲಿಟ್ರಲಿ ವಿ ವಿಲ್ ಎಕ್ಸ್ಪೋಸ್ ಯು. ನನ್ಗೆ ಗೊತ್ತಿದೆ ಕೀರ್ತಿ ಕೆಲವು ವಿಚಾರಗಳು ನಾವು ಮಾತಾಡಬಾರ್ದು ಲೈವ್ ಅಲ್ಲಿ, ಬಟ್ ಆದ್ರೂ ಇವತ್ತು ಕೀರ್ತಿ ನಿನ್ನ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಅಂತಂದ್ರೆ ಐ ಥಾಟ್ ಏನೋ ಜೀವನದಲ್ಲಿ ನಿನಗೆ ಹೆಚ್ಚು ಕಮ್ಮಿ ಆಗಿ ಈ ತರ ಆಗ್ತಾ ಇದೆಯಾ ಅಂತ, ಬಟ್ ಇತಿಹಾಸನೇ ಈ ತರ ಮಾಡ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಬರೀ ಕೀರ್ತಿ ಒಂದೇ ಅಂತಲ್ಲ, ಕೀರ್ತಿಗೆ 2 ತಂಗಿಯಂದಿದ್ದಾರೆ. ದ ಕೀರ್ತಿ ಆಫ್ ಮಾಧ್ಯಮದಲ್ಲಿ ಒಂದು ಸಮಯದಲ್ಲಿ ಬಿಗ್ ಬಾಸ್ ಕೀರ್ತಿಗೆ ಕೀರ್ತಿ ಶಂಕರ್ ಘಟ್ಟ ಅಥವಾ ಕಿರಿಕೀರ್ತಿ ಅಲಿಯಾಸ್ ಕಿರಿಕೀರ್ತಿಗೆ 2 ತಂಗಿಯಂದ್ರಿದ್ದಾರೆ. ನಿಮಗೆ ಗೊತ್ತಿದ್ಯಾ ಯಾರು ಈ ತಂಗಿಯಂದ್ರು? ಕಿರಿಕೀರ್ತಿ ನಿನಗೆ ತಂಗಿಯಂದ್ರಿದ್ದಾರ? ಡೆಫಿನೆಟ್ಲಿ ಇದ್ದಾರೆ. ಬನ್ನಿ, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಕೀರ್ತಿ ಅವರ ತಂದೆ ಉದಯ್ ಕುಮಾರ್, ಐ ವಿಲ್ ಶೋ ಯು ದ ಫೋಟೋ. ನಾನು ಹಾಕಿದಲ್ಲ, ಸ್ವತಃ ಅವರ ತಂಗಿಯಂದ್ರೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅಣ್ಣ, ಬರೀ ಸೌಜನ್ಯ ಪ್ರಕರಣ ಒಂದರಲ್ಲೇ ಅಲ್ಲ, ನಮ್ಮ ಕಿರಿಕೀರ್ತಿ ಅವನು ಫ್ಯಾಮಿಲಿ ಬಿಟ್ಟು ಹಾಕಿ ಗಬ್ಬೆ ಬುರ್ಸ್ಕೊಂಡಿದ್ದಾನೆ. ಅವ್ರ ತಂದೆ ಕೂಡ ಇದೇ ರೀತಿ ಮಾಡಿದ್ದಾರೆ. ಕಿರಿಕೀರ್ತಿ ಅವರ 2 ತಂಗಿಯಂದಿದ್ದಾರೆ. ಒಬ್ಬ ತಂಗಿ ಶಿ ಸ್ಟಡಿಂಗ್ ಜರ್ನಲಿಸಮ್ ಇನ್ ಶಂಕರ್ ಘಟ್ಟದಲ್ಲಿ ಕಿರಿಕೀರ್ತಿ ಅವರ ಸ್ವಂತ ತಂಗಿ, ಬೇರೆ ಯಾರು ಅಲ್ಲ, ಸ್ವಂತ ತಂಗಿ. ಬಟ್ ಸ್ವಂತ ತಂಗಿ ಹೆಂಗಾಯ್ತು, ಕೀರ್ತಿನೇ ಉತ್ತರ ಕೊಡ್ಬೇಕೀಗ. ಐ ವಿಲ್ ಶೋ ದ ಪಿಕ್ ಆಫ್ ಉದಯ್ ಕುಮಾರ್.
ಕಿರಿಕ್ ಕೀರ್ತಿ ಅವರ ತಂದೆಯವರು. ಇವರು ಕಿರಿಕ್ ಕೀರ್ತಿ ಅವರ ತಂದೆ. ಜೊತೆಲಿರೋದು ಯಾರು ಅಂತ ಕಿರಿಕ್ ಕೀರ್ತಿ ಅವರನ್ನೇ ಕೇಳಿ. ಕಿರಿಕ್ ಕೀರ್ತಿ ಅವರ ತಂದೆಗೂ ಈ ಜೊತೆಲಿರೋ ಹೆಣ್ಮಗಳಿಗೂ ಏನ್ ಸಂಬಂಧ? ಕಿರಿಕ್ ಕೀರ್ತಿನೇ ಎಕ್ಸ್ಪ್ಲೈನ್ ಮಾಡಲಿ. ನಾವು ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಕೀರ್ತಿ ಅವರ ಧೋರಣೆ ನಮ್ಮನ್ನ ಇದನ್ನ ಎಕ್ಸ್ಪೋಸ್ ಮಾಡಕ್ಕೆ. ಹೂ ಇಸ್ ದಿಸ್? ಇದು ಕಿರಿಕ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್. ಬಟ್ ಜೊತೆಲಿರೋದು ಯಾರು? ಅದು ಕಿರಿಕ್ ಕೀರ್ತಿಗೆ ಗೊತ್ತು, ಅವ್ರ ತಂದೆಗೂ ಗೊತ್ತು. ಕಿರಿಕ್ ಕೀರ್ತಿ ಅವರ ತಂದೆ ಅದು ಉದಯ್ ಕುಮಾರ್. ದಿಸ್ ಇಸ್ ಉದಯ್ ಕುಮಾರ್, ಕಿರಿಕ್ ಕೀರ್ತಿ ಅವರ ತಂದೆ. ಮೂಲತಃ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ. ಕಿರಿಕ್ ಕೀರ್ತಿ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಮಗಳ ಜೊತೆ ಮದುವೆ ಆಗಿದ್ದಾರೆ. ಈ ಹೆಣ್ಣು ಮಗಳಿಗೆ 2 ಹೆಣ್ಣು ಮಕ್ಕಳನ್ನ ಈ ಕಿರಿಕ್ ಕೀರ್ತಿ ಅವರ ತಂದೆ ಕೊಟ್ಟಿದ್ದಾರೆ. ಸ್ಪಷ್ಟನೆ ಮಾಡಲಿ, ಇದು ಕಿರಿಕ್ ಕೀರ್ತಿ ಅವರ ತಂದೆನಾ? ಆಮೇಲೆ ಇವ್ರದ್ದು ಈ ಹೆಣ್ಮಗಳದು ಮೂಲತಃ ಇವರು ಶಿವಮೊಗ್ಗದವರು. ಕೀರ್ತಿನೂ ಅಷ್ಟೇನೆ ಶಂಕರ್ ಘಟ್ಟದಲ್ಲಿ ಓದಿದ್ದು. ಈ ತಾಯಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು ಈಗ ಓದ್ತಾ ಇದ್ದಾರೆ. ದೇ ಆರ್ ಸ್ಟಡಿಂಗ್. ಬಟ್ ದ ಬಿಗ್ಗೆಸ್ಟ್ ಕ್ವಶನ್, ಓಕೆ, ಕೀರ್ತಿ, ನಿಮ್ಮ ತಂಗಿಯ ಹೆಸರು ಮೇಘನಾ ಅಂಡ್ ಪದ್ಮಾ. ಯಾಕೆ ಕೀರ್ತಿ ಬಿಟ್ಬಿಟ್ಟಿದ್ದು ನೀವು ಅವರನ್ನ? ಕಿರಿಕ್ ಕೀರ್ತಿ ಅವರ ತಂದೆ ಜೊತೆಲಿರೋದು ಯಾರು? ಕಿರಿಕ್ ಕೀರ್ತಿನಿ ಎಕ್ಸ್ಪ್ಲೈನ್ ಮಾಡಲಿ. ಕಿರಿಕ್ ಕೀರ್ತಿ ಅವರ ತಂದೆ ಮತ್ತೆ ಕಿರಿಕ್ ಕೀರ್ತಿ ಅವರ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ 2 ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಎಲ್ಲಿ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲೇ ಬಿಟ್ಟು ಬಂದಿದ್ದಾರೆ. ಪಾಪ, ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ. ಕಿರಿಕ್ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿದ್ದು ಅಂತ ಅವ್ರ ತಂಗಿಯಂದ್ರ ಹೇಳಿದ್ದು. ಕೀರ್ತಿ, ನಿಮ್ ತಂಗಿ ಮೇಘನಾ ಅಂಡ್ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್. ಮೇಘನಾ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ. ಯಾಕೆ ಕೀರ್ತಿ, ಯಾಕೆ ಈ ರೀತಿ ಹೆಣ್ಮಕ್ಳ ಜೊತೆ ಸ್ವಂತ ತಂಗಿಯಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ? ನೀವು ಮತ್ತೆ ನಿಮ್ಮ ತಂದೆ 2 ಹೆಣ್ಮಕ್ಳು. ಆ ತಾಯಿಗೆ 2 ಹೆಣ್ಮಕ್ಳನ್ನ ನಿಮ್ಮ ತಂದೆ ಕೊಟ್ಟಿದ್ದಾರೆ. ಆ ಹೆಣ್ಣು ಮಕ್ಕಳನ್ನ ಸಾಕಬೇಕಾದ್ದು, ಅವ್ರಿಗೆ ರಕ್ಷಣೆ ನಿಲ್ಬೇಕಾದಂತ ಕಿರಿಕ್ ಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ. ನಾವು ಕೀರ್ತಿ ಅವ್ರ ಬಗ್ಗೆ ನಾವು ಇದನ್ನೆಲ್ಲ ಹುಡುಕ್ತಾ ಇರಲಿಲ್ಲ. ಬಟ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ನಿಂತಿರುವಂತ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ನ ಹುಡುಕ್ಲೇಬೇಕು ಅಂತ ಹೇಳಿ ನಾವು ಬ್ಯಾಕ್ ಗ್ರೌಂಡ್ ಹುಡುಕಿದಾಗ ಸಿಕ್ಕಿದ್ದು ಈ ರೀತಿಯ. ಬನ್ನಿ ಈಗ ಇನ್ನೊಂದು ವಿಚಾರ. ಇದು ಅವರ ತಾಯಿ ಜೊತೆ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ, ಅದೇ ಹೆಣ್ಣು ಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ. 2 ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ. ಇದು ಯಾರು ಅಂತ ಕಿರಿಕ್ ಕೀರ್ತಿ ಅವರ ತಂದೆ ಹೇಳಬೇಕು. ಯಾರು ಈ ಹೆಣ್ಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕ್ ಕೀರ್ತಿ ಅವರು ಹೇಳಬೇಕು. ಕೀರ್ತಿ ಅವರ ತಂದೆ ಸಹ ಕಿರಿಕ್ ಕೀರ್ತಿ ಅವರ ತರ ಹೆಣ್ಮಕ್ಳಿಗೆ ಇವರಿಬ್ರು ಕಿರಿಕ್ ಕೀರ್ತಿಯ ಸ್ವಂತ ಇವ್ರು ಯಾರು ಅಂತ ಕಿರಿಕ್ ಕೀರ್ತಿನೇ ಹೇಳ್ಬೇಕು. ಈ ತಾಯಿ ಕಸ ಗುಡಿಸ್ತಾ ಇದ್ದಾರೆ ಶಂಕರ್ ಘಟ್ಟದಲ್ಲಿ. ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು 2 ಹೆಣ್ಮಕ್ಳನ್ನ ಸಾಕ್ತಾ ಇದ್ದಾರೆ. 2 ಹೆಣ್ಮಕ್ಳನ್ನ ಕೊಟ್ಟಿದ್ದು ಇದೇ ಕಿರಿಕ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್. ಏನ್ ಹೇಳ್ಬೇಕು ಕಿರಿಕ್ ಕೀರ್ತಿ? ದೊಡ್ಡ ಸಾಧನೆನಾ? ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ. ನಿಮ್ಮಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್. ನೋ ಡೌಟ್
ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಲಿಮಿಟಲ್ಲಿ ಇಟ್ಕೊಬೇಕು. ಅವ್ರಿಗೆ ನಾವು ಹೆಣ್ಮಕ್ಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪಾಪ ಬೇಕಾ? ನಿನ್ ತಂಗಿ ಮೇಘ, ವಾಟ್ಸ್ ನೇಮ್, ಮೇಘನ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ. ನಿನ್ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು? ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್? ಜಸ್ಟ್ ಬಿಕಾಸ್ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಂತ ಜಾತಿ, ಪ್ರೀತಿ ಮಾಡ್ಬೇಕಾದ್ರೆ ಮಗುನ ಎತ್ಕೊಡ್ಬೇಕಾದ್ರೆ ಇಲ್ದಂತ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ. ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ, ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು. ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ, ಇನ್ನೊಂದು ಮೇಘನಾ ಶಿ ಸ್ಟಡಿಂಗ್ ಇನ್ ಶಂಕರ್ ಘಟ್ಟ. ನಾವು ಯಾಕೆ ಇದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ, ಬ್ಲಡ್ ಲೈನಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿಯಾಗ್ತದೆ. ಓಕೆ, ನಾವು ಬುಡಾನ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವರು. ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕೀರ್ತಿ? ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು. ಇಷ್ಟು ದೊಡ್ಡ ನಿಮ್ಮ ತಂದೆ ಇಬ್ಬರೇ ತಂಗಿಯಂದ್ರನ್ನ ಇವ್ರ ಡಿಸೋನಿಂಗ್ ಇಟ್. ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ, ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡು, ಇವ್ರನ್ನ ಹೋಗಿ ನೋಡ್ಕೊ ಅಂತ ಕೂಡ ಹೇಳಲ್ಲ. ಯಾಕಂದ್ರೆ ಆ ಇಬ್ಬರು ಹೆಣ್ಮಕ್ಳು ಇವತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ. ಪ್ರೀತಿ ಮಾಡ್ಬೇಕಾದ್ರೆ ಇಲ್ದಂತ ಜಾತಿ, ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟ ಮೇಲೆ ಹೆಂಗ್ ಬರ್ತದೆ ಕೀರ್ತಿ ಶಂಕರ್ ಘಟ್ಟ. ನಾವು ಲವ್ಗಿವೆಲ್ಲ ಮಾಡಿದ್ದೀವಿ ಕೀರ್ತಿ, ನಾವೇನ್ ಸಾಚ ಅಂತೇನು ಹೇಳಕ್ ಹೋಗಲ್ಲ. ಸ್ಕೂಲಲ್ಲಿ ಕಾಲೇಜಲ್ಲಿ ಲವ್ ಮಾಡಿದ್ದೀವಿ, ಬಟ್ ವಿತೌಟ್ ಟಚಿಂಗ್ ಇಲ್ಲದಂತ ಲವ್ಗಳನ್ನೇ ನಾವು ಮಾಡಿರೋದು. ಇವತ್ತು ಕೂಡ ಫ್ರೆಂಡ್ಸ್ ಇದ್ದಾರೆ, ಬಟ್ ಟಚಿಂಗ್ ಎಲ್ಲ ಅವ್ರಿಗೆ ಮಕ್ಕಳು ಕೊಡೋದು, ಓಡಾಗೋದು ಇವೆಲ್ಲ ಮಾಡಬಾರ್ದು ಅಂತ ನನ್ನ ಒಂದು. ನೋ ಡೌಟ್ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಅನ್ಸುತ್ತೆ. ದಟ್ಸ್ ಎ ನ್ಯಾಚುರಲ್ ಅಟ್ರಾಕ್ಷನ್, ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಪ್ಲೇ ವಿತ್ ದೇರ್ ಲೈಫ್. ಗಿವ್ ದೆಮ್ ಬೇಬೀಸ್, ರನ್ ಅವೇ. ಗಿವ್ ದೆಮ್ ಬೇಬೀಸ್ ಅಂಡ್ ರನ್ ಅವೇ. ಇದನ್ನ ಮಾಡಬಾರ್ದು ಅಂತ. ಫ್ರೆಂಡ್ಶಿಪ್ ಇರಲಿ, ಸುತ್ತಾಡಿ, ಕಾಫಿ ಕುಡಿ, ಬೈದಾಡ್ಕೊಳ್ಳಿ, ಹೊಡೆದಾಡ್ಕೊಳ್ಳಿ, ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಮಾಡಿ. ಆದ್ರೆ ಹೆಣ್ಮಕ್ಳ ಕೈಗೆ ಬೇಬೀಸ್ ಕೊಟ್ಟು ಜವಾಬ್ದಾರಿ ಕಳ್ಕೊಂಡು ಓಡಾಗೋದಿದೆಯಲ್ಲ, ಅದು ಮಾಡಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ದಟ್ ಈಸ್ ಮೈ ರಿಯಲ್ ಒಪಿನಿಯನ್. ಕೀರ್ತಿ ಅವರ ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿ ಡೋಂಟ್ ಕೇರ್ ವಾಟ್ ಈ ಸ್ಪೀಕ್ಸ್, ಬಟ್ ವೆನ್ ಇಟ್ ಕಮ್ ಟು ಹೇಳಿದ್ರಲ್ಲ, ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ, ಇನ್ಜಸ್ಟಿಸ್ ಎನಿವೇರ್ ಈಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ. ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗ್ಲಿ ಅದು ನ್ಯಾಯಕ್ಕೆ ಮಾಡುವಂತ ಅನ್ಯಾಯ ಅಂತ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಡೀ ಪ್ರಪಂಚಕ್ಕೆ ಸಮಾಜದಲ್ಲಿ ನ್ಯಾಯ ನೀತಿ ಬಗ್ಗೆ ಮಾತಾಡೋ ಕಿರಿಕ್ ಕೀರ್ತಿ ಅವರ ಫ್ಯಾಮಿಲಿ ಯಾರು ಕಿರಿಕಿರ್ತಿಯವರು? ಪಾಪ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದ್ದಾರೆ. ನಿಮ್ಮ ತಂದೆಯವರು ಕೊಟ್ಟಂತ 2 ಹೆಣ್ಣು ಮಕ್ಕಳಿಗನ್ನ ಓದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ನಿಲ್ಸಿರೋ ಅಂತ ಮಹಾನ್ ತಾಯಿ ಈಕೆಗೆ ಮೋಸ ಯಾರು ಮಾಡಿದ್ರು, 2 ಹೆಣ್ಮಕ್ಳು ಕೊಟ್ಟು ಅಂತ ನಾನ್ ಮಾತಾಡಕ್ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಬಟ್ ಒಂದಂತೂ ನಿಜ, ಪ್ರಪಂಚಕ್ಕೆ ನಾವು ಹರಿಕತೆ ಹೇಳೋಕ್ ಮುಂಚೆ ನಾವು ನೆಟ್ಟಗಿದ್ದೀವ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ನಾನು ಹೇಳೋದಲ್ಲ, ಐ ಹ್ಯಾಡ್ ಲಾಟ್ ಆಫ್ ಅಫೇರ್ಸ್ ಇನ್ ಸ್ಕೂಲ್ ಅಂಡ್ ಕಾಲೇಜ್, ಬಟ್ ಲಿಮಿಟ್ ಅಲ್ಲಿ ಇದ್ದೆ. ಸ್ವತಃ ನಾನು ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡು, ಓಕೆ, ನಾನು ಸ್ವತಃ ನನ್ನ ಹೆಂಡತಿ ಜೊತೆ ಮೈನ್ ಇಸ್ ಅ ಲವ್ ಮ್ಯಾರೇಜ್, ಬಟ್ ದಟ್ ಡಸಂಟ್ ಮೀನ್ ದಟ್ ಐ ಪ್ಲೇಡ್ ವಿತ್ ಲೈಫ್. ಇಲ್ಲ ಅಂತ ಹೇಳ್ತಲ್ಲ, ಇವತ್ತು ಕೂಡ ಗರ್ಲ್ ಫ್ರೆಂಡ್ಸ್ ಬೇಜಾನ್ ಜನ ಇದ್ದಾರೆ, ಬಟ್ ಒಂದು ಲಿಮಿಟ್ ಅಂತ ಮಡ್ಕೊಂಡಿದ್ದೀವಿ. ಅವ್ರ ಕೈಗೆ ಬೇಬೀಸ್ ಕೊಟ್ಟು ಓಡೋಗೋ ಅಂತ ಕೆಲಸ ಮಾಡಬಾರ್ದು. ಯಾರು ಮಾಡಿದ್ರೆ ಅದು ತಪ್ಪು. ಆ ತಾಯಿಗೆ 2 ಬೇಬೀಸ್, ಗರ್ಲ್ ಬೇಬೀಸನ್ನ ಕೊಟ್ಟು ಎಲ್ಲೋಡೋದೆ ಗುರು? ಯಾಕೆ ಅಲ್ಲಿ ಬಿಟ್ರಿ? ಶಂಕರ್ ಘಟ್ಟ ಯಾಕಪ್ಪ ಬಿಟ್ರಿ? ನೋ ಪ್ರಾಬ್ಲಮ್. ಓಕೆ, ಎನಿ ಬಡಿ
ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗಕ್ಕೆ ಯಾವನೇ ತಲೆ ಹಾಕಿ ನಿಮ್ಮನ್ನ ಅಗೆದು ಬಗೆದು ನಿಮ್ಮ ಇತಿಹಾಸ ಎತ್ಕೊಂಬಂದು ಜನರ ಮುಂದೆ ಇಡ್ತೀವಿ. ಹೆಲ್ ವಿತ್ ಯು ಗೈಸ್. ಏನ್ರಲ್ಲೇ ಬಂದಿರೋ ದೊಡ್ಡ ರೋಗ ನಿಮ್ಗೆಲ್ಲ. ಆ ಧರ್ಮಸ್ಥಳ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅಂತ ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾ ಇದ್ರೆ ಒಬ್ಬೊಬ್ಬೊಂದು ಅಗದಿದ್ದೇವೆ. ವಿಶ್ವಂದು ರೆಡ್ಡಿ ಇವನು ಬೆಂಗಳೂರು ಯಲಹಂಕದಲ್ಲಿ ನಿಂತ್ಕೊಂಡು 4 ಸತಿ MLA ಆಗಿ ಪುಡಾರಿಗಳನ್ನ ಅವ್ರವ್ರನ್ನ ಸಾಕೊಂಡು ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಒಂದಷ್ಟು ದುಡ್ಡು ಮಾಡ್ಕೊಂಡು ಏನ್ ಪುಡಾಂಗ್ ಆಗ್ಬಿಟ್ರೆ ಏನ್ 200 ಕಾರು ಯಾವ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ 200 ಕಾರಲ್ಲ ಗುರು. ಸ್ವಂತ ಕಾರ್ ಪೆಟ್ರೋಲ್ ಹಾಕೊಂಡು ಹೋಗಕ್ಕಾಗಲ್ಲ. ಯಾವ್ದಾದ್ರು 420 ಕಾಸು ಆಯ್ತಾ, ಯಾರಿಗಾರ ಮುಂಡ ಮೋಚಿದ ಕಾಸು ಬಂದ್ರೆ ಎಲ್ಲ ಮಾಡ್ತಾರೆ. ಅಂಡ್ ವಿ ಆರ್ ನೋ ಮೋರ್ ಸ್ಲೇವ್ಸ್. ವಿ ವಿಲ್ ಡಿಗ್ ಔಟ್. ಧರ್ಮಸ್ಥಳದ ವಿಚಾರದಲ್ಲಿ ಯಾವನೇ ಮೂಗ್ ತೋರಿಸ್ಕೊಂಡ್ ಬರ್ಲಿ, ಗೌರ್ಮೆಂಟೇ ಬರ್ಲಿ, ಓಕೆ, ವಿ ವಿಲ್ ಶೋ ವಾಟ್ ವಿ ಆರ್. ಓಕೆ, ನನಗೆ ಕೆದಿಕ ಅಭ್ಯಾಸ ಇದೆ, ರಿಸರ್ಚ್ ಮಾಡಿ ಸತ್ಯನ ಜನರ ಮುಂದೆ ಇಟ್ಟ ಅಭ್ಯಾಸ ಇದೆ. ಕಿರಿಕಿರ್ತಿ ನಾನು ಇವ್ರಿಗೆ ನ್ಯಾಯ ಕೊಡುವಂತೂ ಹೇಳಲ್ಲ, ನಿಮ್ಮ ತಂದೆಗೆ ಇವ್ರನ್ನ ಐಡೆಂಟಿಫೈ ಮಾಡಿ ಮತ್ತೆ ಅವ್ರ ಜೊತೆ ಇರು ಅಂತ ಹೇಳಲ್ಲ. ಬಟ್ ನೀವು ಮಾಡಿದ ಮೋಸ ಇದೆಯಲ್ಲ, ನಿಮ್ಮ ತಂದೆ ಮತ್ತೆ ನೀನ್ ಮಾಡಿದ ಮೋಸ ಇದೆಯಲ್ಲ, ನಿನ್ಗೆ ಸೌಜನ್ಯ ವಿಚಾರದಲ್ಲಿ ಆ ಧರ್ಮಸ್ಥಳದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಿನ್ನ ನಡತೆಯನ್ನು ನೋಡಿದಾಗ ನನಗೆ ಒಂದು ಅಗೋಚರವಾದಂತ ಆಶ್ಚರ್ಯ ಏನು ಅಂತಂದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಈತನಿಗೆ ಯಾಕೆ ಈ ತರ ಇದೆ ಅಂತ ಹಗದ್ ನೋಡಿದ್ರೆ ಶಿವಮೊಗ್ಗದ ಶಂಕರ್ ಘಟ್ಟದಲ್ಲಿ ನಿಮ್ಮ ಇತಿಹಾಸ ಗಬ್ಬೆದ್ದು ಹೋಗಿದೆ. ಆ ತಾಯಿ ಇವತ್ತು ಕಸ ಗುಡಿಸ್ಕೊಂಡು 2 ಹೆಣ್ಮಕ್ಕಳನ್ನ ಸಾಕಿದ್ದಾರೆ. ಮೇಘನಾ ಅಂಡ್ ಪದ್ಮ, ಬೋತ್ ಆರ್ ವೆಲ್ ಎಜುಕೇಟೆಡ್, ವೆಲ್ ಪ್ಲೇಸ್ಡ್ ಇನ್ ದ ಸೊಸೈಟಿ. ಅಂಡ್ ಒನ್ ಚೈಲ್ಡ್ ಕಿರಿಕೀರ್ತಿ ಅವರ ಒಂದು ಸ್ವಂತ ತಂಗಿ ಒಬ್ಬ ಜರ್ನಲಿಸ್ಟ್ ಆಗಿ ಮೇಲಕ್ಕೆ ಬೆಳೆಯಲು ಸಿದ್ಧವಾಗಿದ್ದಾಳೆ. ಇನ್ನೊಬ್ಬ ತಂಗಿ ಶಿ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ಬೋತ್ ಆರ್ ಇಂಡಿಪೆಂಡೆಂಟ್. ಇಬ್ರು ಕೂಡ ಅಮಾಯಕ ಹೆಣ್ಮಕ್ಳು. ಅವ್ರ ತಾಯಿಗೆ ಆದಂತ ಮೋಸಕ್ಕೆ ಬಲಿಯಾದವರು, ಕಷ್ಟದಲ್ಲಿ ಬೆಳೆದು ನಿಂತಿರೋರು. ಕಿರಿಕೀರ್ತಿ ತರ ಅರಿಕತೆ ಭಾಷಣ ಖಂಡಿತ ಮಾಡಲ್ಲ. ಇಬ್ರು ಗೌರವಿಸ್ತಾರ ಹೆಣ್ಮಕ್ಳು. ಬಟ್ ಸ್ಟಿಲ್ ಐ ಫೀಲ್ ಯು ಶುಡ್ ಬಿ ಶೇಮ್ ಆನ್ ಯೋರ್ ಸೆಲ್ಫ್. ಕೀರ್ತಿ, ನಿನಗೆ ನಾಚಿಕೆ ಆಗ್ಬೇಕು ಅಣ್ಣಲೇ. ನಿನಗೆ ಅಂತಲ್ಲ, ನಿನ್ನ ಎತ್ತೋರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾದಂತ ವಿಚಾರ. ಯಾರ್ದೋ ಹೆಣ್ಮಕ್ಳಿಗೆ 2 ಬೇಬೀಸ್ ಕೊಟ್ಟು ಓಡೋಗೋದಲ್ವಲ್ಲೇ ಗಂಡಸ್ತಾನ. ಅವ್ರನ್ನ ನೋಡ್ಕೊಂಡಿದ್ರೆ ಪರವಾಗಿಲ್ಲ, ಇನ್ನೊಂದು ಮದುವೆ ತಾನೇ, ನೋಡ್ಕೊಂಡಿದ್ರು ನಾವು ಬೇಡ ಅಂತ ಹೇಳ್ತಾ ಇರ್ಲಿಲ್ಲ. ಈಸ್ ಇಸ್ ಅ ವೇ ಟು ಟ್ರೀಟ್ ಎ ವುಮನ್. ಆ ಹೆಣ್ಮಗಳು ಇವತ್ತು ನಿಮ್ಮ ಚಿಕ್ಕಮ್ಮ ಕಸ ಗುಡಿಸ್ತಾ ಇದ್ದಾಳೆ ಶಂಕರ್ ಘಟ್ಟದಲ್ಲಿ. ಕಸ ಗುಡಿಸಿ 2 ಹೆಣ್ಮಕ್ಳನ್ನ ಸಾಕಿದ್ದಾಳೆ. ಹೆಣ್ಮಕ್ಳನ್ನ ಬಿಟ್ಕೊಟ್ಟಿಲ್ಲ. ಆ ಹೆಣ್ಮಕ್ಳು ಇವತ್ತು ಬೃಹತ್ ಕಾರ್ಯಕ್ಕೆ ಬೆಳೆದು ನಿಂತಿದ್ದಾರೆ. ಅವ್ರು ಯಾರು ನಿಮ್ಮ ಆಶ್ರಯ ಬಯಸೋದಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಆದ ಅನ್ಯಾಯನ ಜನರಿಗೆ ತಿಳಿಸ್ಬೇಕಾದ್ದು ನಮ್ಮಂತ ವ್ಯಕ್ತಿಗಳ ಕೆಲಸ. ಹಂಗಂತ ನಾನೇನು ಸಾಚಾ ಅಂತ ನನ್ನ ಬಗ್ಗೆ ಹೇಳ್ಕೊಂತ ಇಲ್ಲ, ಹೇಳೋದಲ್ಲ. ಐ ಹ್ಯಾವ್ ಬಟ್ ಒಂದು ಬಾರ್ಡರ್ ಅಂತ ಇದೆ ಗುರು, ಅದನ್ನ ಬಿಟ್ಟು ಹೋಗಿಲ್ಲ. ಯಾವ ಓನೇ ಆಗಿರ್ಲಿ, ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ದೇನಾದ್ರೂ ಅಳ್ಳಾಡ್ಸಕ್ ಬಂದ್ರೆ ನಿಮ್ಮ ಇತಿಹಾಸನ ಬಗೆದು ಬೈಲ ಮಾಡಿ ಇಟ್ಬಿಡ್ತೀವಿ. ಓಕೆ, ಬಿ ಕೇರ್ಫುಲ್. ವಿ ನೀಡ್ ಜಸ್ಟಿಸ್ ಆನ್ ದಿಸ್ ಧರ್ಮಸ್ಥಳ. SIT ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆನ ಇಟ್ಕೊಂಡು ನಾವೆಲ್ಲ SIT ಮಾಡಿಸಿದ್ ನಾನು. SIT ಗಂಟಾಗಶ್ವಾಗಿ ಹೇಳ್ತೀನಿ, ನನ್ನ ಹೋರಾಟ SIT ಮಾಡಿಸಿದ್ದು. ಆ SIT ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕ್ಸಿ ಜೈಲಿಗೆ ಕಳಿಸಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಶಿಕ್ಷೆ ಆಗೋವರೆಗೂ ಕೂಡ ನಾವು ಹಿಂದೆ ಇದ್ದೇ ಇರ್ತೀವಿ. ವಿ ವಿಲ್ ಸ್ಟ್ಯಾಂಡ್ ಅಂಡ್ ವಿ ಬಿಲೀವ್ ಇಟ್. ಏನೋ ದಟ್ ಈಸ್ ಸಮಥಿಂಗ್ ರಾಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಓಕೆ, ಯಾವ ಓನೆ ತಲೆ ತೂಗ್ಸಿ ನಿಮ್ ಹೇಳನಲ್ಲ, ಅಪ್ಪನ್ ಗುಟ್ಟಿದ್ದ ಅಮ್ಮನ್ ಗುಟ್ಟಿದ್ದ ನಾನು ಕೇಳಕ್ ಹೋಗಲ್ಲ. ನಿಮ್ ಇತಿಹಾಸನ ಬೀದಿಗೆ ತಂದು ಇಟ್ಟು ಬಿಡ್ತೀನಿ. ಐ ಡೋಂಟ್ ಕೇರ್. ನಾನು ಯಾವತ್ತೂ ಕೇರ್ ಮಾಡಿಲ್ಲ, ಕೇರ್ ಮಾಡೋದು ಇಲ್ಲ. ಯಾಕೆ ಅಂತಂದ್ರೆ ನಾನು ನಡೆದದ್ದೇ ದಾರಿ. ನನಗೆ ಸತ್ಯ ಅಂತ ತಿಳಿದ್ರೆ ನನ್ನನ್ನು ನೀವು ಯಾರೂ ತಡಿಯಕ್ಕಾಗಲ್ಲ, ಇನ್ಕ್ಲೂಡಿಂಗ್ ದ ಸಿಸ್ಟಮ್. ಯು ಕೆನಾಟ್ ಸ್ಟಾಪ್ ಮೀ. ಎಲ್ಲ ಪ್ರಯತ್ನ ಬಿಟ್ಟು ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಥ್ಯಾಂಕ್ಸ್ ಅ ಲಾಟ್. ಕಿರಿಕೀರ್ತಿ, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ನಿಮ್ಮ ಮತ್ತೆ ನಿಮ್ಮ ತಂದೆಯ ಉದಯ್ ಕುಮಾರ್ ಅವರ ರಿಯಾಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಗುರು. ಥ್ಯಾಂಕ್ ಯು ಕಿರಿಕೀರ್ತಿ, ಲವ್ ಯು. ಕೀರ್ತಿ ಅಲ್ಲ ನೀನು, ಕೀರ್ತಿ ಶಂಕರ್ ಘಟ್ಟ, ಶಿವಮೊಗ್ಗದ ಶಂಕರ್ ಘಟ್ಟ, ಕುವೆಂಪು ಯೂನಿವರ್ಸಿಟಿ. ನಿಮ್ಮ ಚಿಕ್ಕಮ್ಮ ಕಸ ಗುಡಿಸಿ 2 ಹೆಣ್ಮಕ್ಳನ್ನ ಸಾಕಿದಳ್ಕೊಳ. ಲೈ, ನಾಚಿಕೆ ಆಗ್ಬೇಕು ನಿನ್ಗೆ.